ಬಲೂನ್ ಇರ್ತದಲ್ರಿ, ಆ ಬಲೂನ್ದಾಗಿರೋ ಗಾಳಿ ಹೆಂಗದಲ್ಲ ಹಂಗ ನಮ್ಮ ಪ್ರೀತಿ ಉಬ್ಬಿ 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 ತೇಲ್ಕೋತ ಗಾಳಿ ಬಂದಲ್ಲಿ ಹೋಗ್ಕೋತ ಪ್ರೀತಿ ಮಾಡ್ಕೊಂಡ ಏನ್ ಚಲೋ ಐತ್ರಿ. ಪ್ರೀತಿ ಅನ್ನೋ ಆ ಗಾಳಿ ಪುಸ್ ಅಂತೇಳಿ ಕಮ್ಮಿ ಹಾಕೋತ ಬಂತು. ಓ ಏನೂ ಇಲ್ವಾ? ನಂದು ಅದೇ ಗೋಲ್ಡು. ಏನು ಶಾಪಿಂಗ? ಹಾ, ಆ ಹೊಸ ಮಾಲ್ ಅಲ್ಲ, ಹೋಗೋಣ ಅಲ್ಲ? ಹಾ, ಪ್ಲಾನ್ ಮಾಡು ಬೇಬಿ. ಪ್ಲಾನ್ ಮಾಡ್ಬಿಟ್ಟು ನಂಗೆ ಹೇಳು, ಓಕೆನಾ? ಓಕೆ ಬೇಬಿ, ಬಾಯ್. ನೀನು ಏನು ಪ್ರಮಾದ ಹೋಗ್ತಲ್ಲಿದೀವ ನೀ ಅಂತೂ ಯಪ್ಪ. ಅಯ್ಯೋ ನನ್ಸ್ಕೊಂಡ್ರೆ ನಾವು ಬರ್ಲ ಚಲೋ ಮಾರಾಯ. ಎಷ್ಟು ರೂಡಾಗಿ ಬಿಹೇವ್ ಮಾಡ್ತೀಯ ನೋಡು ನೀನು ನನ್ನ ಜೊತೆ. ಶುರು ಆಯ್ತು ರೂಡು ಇಂಗ್ಲೀಷ್ ಪದ. ನಿಮ್ಮ ಅಮ್ಮನ ಫೋನ್ ಬರ್ತಿದೆ. ಎಲ್ಲಿ ಬರೀಲಿ. ಅಮ್ಮನ ಫೋನ? ಸ್ಪೀಕರ್ ಸ್ಪೀಕರ್. ಹಲೋ 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 ಅಮ್ಮ. ಏನಪ್ಪ ಭಂಡ್ಯ, ಸಂಡೇ ಅಂತ ಇನ್ನೂ ಮಕ್ಕೊಂಡೇ ಬಿಟ್ಟಿರ ಏನ? ಬೇಕಾಗಿಲ್ಲ, ತಿಂಡಿನೂ ಬೇಡ, ಏನು ಬೇಕಾಗಿಲ್ಲ. ಹೊಟ್ಟೆ ಹೆಸದಾಗ ನಕರ ಮಾಡ್ತಿ. ಏ ನೀ ಬರಂಗಿಲ್ಲ ಬರ್ಬೇಡ, ಹಾಗೆ ನಾ ತಿನ್ಕೊಂಡ್ ಬರ್ತೀನಂತ ನನಗೆ ಹೊಟ್ಟೆ ಹೆಸ್ತದೆ ಹಾಗೆ. ಬೇಕಾಗಿಲ್ಲ, ಹೋಗೋ. ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ, ಕುಲಗೆಟ್ಟ ಹೋಗೈತಿ ಕಲಿಯುಗ ತಮ್ಮ, ಕೈ ಎತ್ತು ಹೇಳು ನೀ ಎಷ್ಟು ಮಾಡಿ ಧರ್ಮ, ಸಾಯುವುದರೊಳಗ ನುಡಿ ಒಮ್ಮೆ ಓಂ ನಮಃ. ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿನ ಚರ್ಮ, ನಿನ್ನ ಮರ್ಯಾದೆ ಮುಚ್ಚಾಕ ಬ್ರಹ್ಮ ಕೊಟ್ಟಾನ ತೊಗಲಿನ ಚರ್ಮ. ನೋಡ್ರಿ, ಗಂಡ ಹೆಂಡತಿ ಜಗಳ ಮೊಲಿಗೆ ಎದ್ದಿಂದ ಚಾಲು ಆತಂದ್ರ ಇದು ಮುಗಿಯುವುದೇ ಇಲ್ಲ. ಇದು ಒಂದು ನಮೂನ ಆತು, ಇನ್ನೊಂದು ನಮೂನ ನೋಡ್ಕೊಂಡ್ ಬರ್ರಿ, ಅದು ಮತ್ತು ಮಜಾ ಐತಿ. ಆರಾಮಿದ್ದೀಯ? ನೀ ಏನ್ ಬಿಡಪ್ಪ, ಆರಾಮಿರ್ತಿ. ರೀಲ್ಸ್ ರಾಜಾನೋ ಮಾರಾಯ ನೀ. ಏನು ರೀಲ್ಸ್ ಮಾಡ್ತಿ ಅಂತಿ? ನೀ ರೀಲ್ಸ್ ಮಾಡಿದ್ದು ನೋಡಿ ನನಗಂತೂ ನಕ್ ನಕ್ ತಿಕ್ಕಿ ತಿಕ್ಕಿ ಸಾಕಾತ್ ನೋಡಪ್ಪ ದೋಸ್ತ. ಅನಾಹುತ ಬಿಡ್ ನೀನು. ಅಂದಂಗ ರೀಲ್ಸ್ನಾಗ ನಿನ್ನ ಜೋಡಿ ಇರ್ತಾರಲ್ಲ ಹೆಣ್ಮಗಳು, ಅವ್ರ ನಿಮ್ಮ ಮನೆಯವ್ರ ಹೌದಲ್ಲ? ಯಾಕೆ ಹೇಳಿದಂತೀಯ ದೋಸ್ತ? ಏನು ನಿಮ್ಮ ಕೆಮಿಸ್ಟ್ರಿ, ಏನು ನಿಮ್ಮ ಕೋಆರ್ಡಿನೇಷನ್ ಹೇಳಿ ಮಾಡಿಸಿದ ಜೋಡಿ ನೋಡ್ರಪ್ಪ. ಎನ್ನ ಶಿವ ಮಾರಾಯ ನಿಂದ. ಏನ ಏನ ನಾನು ರೀಲ್ಸ್ ಮಾಡ್ಬೇಕ? ನಮ್ಮ ಮನೆಯೊಳಗೆ ಒಂದು 1947 ಮಾಡೆಲ್ ಹಳಿ ಕ್ಯಾಸೆಟ್ ಸುತ್ತಾನ ಇರ್ತದೆ. ಅಂದಂಗ ನಾ ಏನಾರ ಅದ್ರ ಕಡೆ ರೀಲ್ಸ್ ಮಾಡಿಸಿದ್ನಂದ್ರೆ 1 ಲಕ್ಷ ವ್ಯೂಸ್, 1 ಲಕ್ಷ ಲೈಕ್ಸ್ ಗ್ಯಾರಂಟಿನ. ಏನ ಎಕ್ಸಾಂಪಲ್ ಮೊನ್ನೆ ವೈರಲ್ ಆತಲ್ಲೋ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಿಂಗಾಗ್ತು ನೋಡ್ದೋಸ್ತ. ಈಗ ಇವ ನಡೀತಾವು ಮಾರಾಯ. ಚಂದಾಗ ಯಾವ್ದಾರ ರೀಲ್ಸ್ ಮಾಡಿಬಿಟ್ರೆ ಯಾರು ನೋಡ್ತಾರ? ಯಾ ಹಳಿ ನಾಯಿನು ಕೇಳೋದಲ್ಲ. ಹೋಗ್ಲಿ ಬಿಡು, ರೀಲ್ಸ್ ಕತಿ ಅತ್ಲಾಗ ಹೋಗ್ಲಿ. ಈ ವಾರ ಲಾಂಗ್ ವೀಕೆಂಡ್ ಅದ, ಎಲ್ಲರ ಟ್ರಿಪ್ಪಿಗೆ ಹೋಗೋದು ಪ್ಲ್ಯಾನ್ ಮಾಡಿ ಏನ?
ಏನ ನಾ ಪ್ಲ್ಯಾನ್ ಮಾಡ್ಬೇಕಾ? ನಾ ಅಂತೂ ಯಾರ್ಕೊಂಡು ಅವ್ರ ಹುಡುಕ್ ಕಟ್ಕೊಳವ. ಯಾರು ಪ್ಲ್ಯಾನ್ ಮಾಡ್ತಾರ ಅವ್ರ ಜೋಡಿ ಬರೋದು ಅಷ್ಟೇ ಕೆಲಸ. ನೀನ ಪ್ಲ್ಯಾನಿಂಗ್ ಮಾಸ್ಟರ್ಪ್ಪ. ಎಲ್ಲಾರ ಮಾಡೋಣ, ಬರ್ತೀನಿ. ಏನ ಗೋವಾನ ದೋಸ್ತ? ಗೋವಾ ಅಂದ್ರೆ ಮಸ್ತ್ ಮಸ್ತ್ ಮಜಾ ಬರ್ತಾವ ನೋಡು. ನಾ ಈಗ ತಯಾರಾಗ್ಬಿಟ್ಟಿನಿ. ಎಷ್ಟು ಕಾಂಟ್ರಿಬ್ಯೂಷನ್ ಹೇಳ, ಫೋನ್ಪೇನಾಗ ತಿಕ್ಕೇ ಬಿಡ್ತೀನಿ. ಹಾಕಿಲ್ಲ ಅಂತಂಗ ಮತ್ತೆ ಯಾರ್ಯಾರು ಬರ್ತಾರ? ಏನ ದೋಸ್ತ್ರ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬರ್ತಾರ. ಮೆಮೊರೇಬಲ್ ಆಗ್ತಾವ ನೋಡು ದೋಸ್ತ. ಲೈಫ್ ಟೈಮ್ ಮೆಮೊರೇಬಲ್ ಟ್ರಿಪ್. ನಾ ಅಂತೂ ಸಿಂಗಲ್ ಬರವ ಆತಿಲ್ಲ. ಏನ ಏನ ನಾನು ವಿತ್ ಬರಕ ಬೇಕಾ? ಏ ದೋಸ್ತ ದೋಸ್ತ, ನಿಮ್ಮ ಮೈನಿ ಹೆಂಗದಾಳ ಗೊತ್ತದ ಇಲ್ಲ? ಒಂದು ಕಾಲಕ್ಕೆ ಗೋವಾ ತೀರ್ಥಕ್ಷೇತ್ರ ಆಗಿತ್ತು. ಈಗೂ ಒಂದು ರೀತಿ ತೀರ್ಥಕ್ಷೇತ್ರನ. ಈ ನಮ್ಮ ಫ್ರೆಂಡ್ಸು ಅವ್ರ ಮನೆಯವರು ಮುಂಜಾನೆ ಎದ್ದು ಶಿವ ಅಂತ ಚಾಲು ಮಾಡಿದ್ರೆ ನನ್ನ ಹೆಂಡ್ತಿ ಬಿಡ್ತಾಳ, ಸೀದಾ ಬಂದು ಮಾರಿಗೆ ಮಂಗಳಾರತಿ ಮಾಡ್ತಾಳ. ಅದಕ್ಕೆ ಮಾತ್ರ ನಾನು ಸಿಂಗೆಲ್ಲ ಬರೋ ನೋಡ್ತೀನಿ. ಆಗ ಆಗ ಹೇಳಿದ್ನಲ್ಲ ದೋಸ್ತ, ಈಗ ಡೇಂಜರಸ್ ಜೂನ್ ಚಾಲು ಅಂತ ಆಮೇಲೆ ಫೋನ್ ಮಾಡ್ತೀನಿ. ಪೂಜೆ ಮಾಡಿದ್ದೆ. ಏ ಇವತ್ತು ಸಂಡೇ ಅದಾನ, ಒಂದು ದಿವಸರ ಬಿಡು. ಇವತ್ತ ಉತ್ಥಾನ ದ್ವಾದಶಿ ಅದ, ತುಳಸಿ ಲಗ್ನ ಗೊತ್ತದ ಇಲ್ಲ ನಿಮ್ಗ? ಮಂದಿ ಎಲ್ಲ ಸಂಡೇ ಅದರಿ, ಇನ್ನ ಎದ್ದಿರಿಲ್ಲೋ ಗಂಡ ಹೆಂಡತಿ ಅಂತ ಕೇಳ್ತಾರ. ಉತ್ಥಾನ ದ್ವಾದಶಿ ದೇವ್ರನ್ನ ಎಬಿಸಿ ನಮ್ಮನ್ನ ಎಬಿಸಿ ಕೂಡ್ಸಾಕಿ. ಈ ಹೆಣ್ಮಕ್ಳು ದೇವ್ರಿಗೇನೋ ಮುಂಜಾನೆ ಎದ್ದು ಆರತಿ ಮಾಡೋದು ಖರೆ. ಅದ ಆರತಿ ತಗೊಂಡ್ಬಂದು ಗಂಡಂದ್ರ ಮಾರಿಗೆ ಯಾಕೆ ಹಿಡಿತಾರ ಅಂತೀನಿ. ಬಹುಶಃ ಹಿಂಗಿರ್ಬೋದ್ರಿ, ದೇವರಿಗೆ ಆರತಿ ಮಾಡಿದಂಗೂ ಆತ, ಗಂಡಂದ್ರ ಮಾರಿಗೆ ಮಂಗಳಾರತಿ ಮಾಡಿದಂಗೂ ಆತ. ಇವ್ರನ್ನ ಏನಾರ ಹಿಂಗ ಬಿಟ್ರ ಗಂಡನ ದರ ಎಳೆದು ಜಗಲಿ ಮೇಲೆ ಕೂಡಿಸಿ 2 ಕರ್ಪೂರ 2 ಊದಿನ ಕಡ್ಡಿ ಬೆಳಗ್ಗೆ ತೆಂಗಿನಕಾಯಿ ಒಡೆದ ಬಿಡ್ತಾರ. ನಮಸ್ಕಾರ ಮಾಡ್ತೀನಿ ಬರ್ರಿ. ನಂದು ಇನ್ನ ಸ್ನಾನ ಆಗಿಲ್ಲ, ನೀ ಬೇರೆ ಮಡಿಲೈತಿ. ನಾ ಹೇಳಿದ್ದಿಲ್ರೇ ಚಾಲು ಆತ. ನಮಸ್ಕಾರ ಚಮತ್ಕಾರ, ನಮಸ್ಕಾರ ಚಮತ್ಕಾರ. ಹಂಗ ಅನ್ಬೇಡ್ರಿ. ಗಂಡ ಅಂದ್ರ ದೇವ್ರಿದ್ದಂಗ, ಪತಿ ಪರಮೇಶ್ವರ. ಹಂಗ್ಯಾಕಂತೀವಿ? ಇವು ಗಂಡಂದ್ರಿಗೆ ಪ್ರಾಣಿ ಅಂತ ಕರಿತಾವ್ರಿ. ದೇವ್ರು ದೂರ ಉಳಿತು, ಮನುಷ್ಯ ಅಂತ ತಿಳ್ಕೊಂಡಿದ್ರ ಸಾಕಾಗಿತ್ತು. ಹಲೋ ದೋಸ್ತ, ಏನ ಏನ ಪ್ಲಾನ್ ಪಕ್ಕ ಆತ? ಫ್ರೈಡೇ ಈವ್ನಿಂಗ 5:30 ಹೌದಲ್ಲ? ನಾ ಬರ್ತೀನಪ್ಪ. ಬ್ಯಾಗ್ ಪ್ಯಾಕ್ ಮಾಡಿದೆ, ಬಂದೆ. ಆಯ್ತು, ಹಾಂ, ಓಕೆ ಓಕೆ ಬಾಯ್. ಯಾರ್ದ್ರಿ ಫೋನು? ಎಲ್ಲೋ ಹೊರಟಂಗದ, ನಾನು ಕರ್ಕೊಂಡು ಹೋಗ್ರಿ. ಅದು ನಿನ್ನ ಎಕ್ಸ್ಪರ್ಟೈಸ್ ಏರಿಯಾ ಅಲ್ಲ. ಯಾಕೆ ಅಂತೀನಿ? ನಾವು ಬ್ಯಾಚುಲರ್ಸ್ ಅಷ್ಟ ಕೂಡಿ ಗೋವಾಕ್ ಹೊಂಟೇವೆ. ನಿನಗೆ ಅದಾಗಿ ಬರಂಗಿಲ್ಲ. ಅದು ಯಾಕೆ ಆಗಿ ಬರಂಗಿಲ್ಲ ಅಂತೀನಿ. ಮತ್ತು ನೀವೇ ಹೇಳ್ತಿದ್ರಿ ನಿಮ್ಮ ದೋಸ್ತರೆಲ್ಲ ಅವ್ರ ಮನೆಯವ್ರು ಕರ್ಕೊಂಡ್ ಬರ್ತಾರ ಅಂತ. ನನ್ನ ಕರ್ಕೊಂಡು ಹೋಗ್ರಿ, ನಾನು ಬರ್ತೀನಿ. ನಾ ಹೇಳಿಲ್ಲ ಗೋವಾ ತೀರ್ಥಕ್ಕೆ ಫೇಮಸ್. ನಿನಗೆ ಅದಾಗಿ ಬರಂಗಿಲ್ಲ. ಅದ್ರಾಗೇನದ ಅಂತ ನಾನು ದಿನ ಸ್ನಾನ ಮಾಡಿ ಮುಂಜಾನೆ ತುಳಸಿ ತೀರ್ಥ ತಗೊಂಡು ಹಿಂದಿನ ಕೆಲಸ ಮಾಡ್ತೀನಿ. ಆ ತೀರ್ಥ ನಾನು ತಗೊಂಡೇನೆ ತಗೋರಿ. ಅಯ್ಯ ಬಾಕಿ ತೀರ್ಥಕ್ಕೆ ವ್ಯತ್ಯಾಸನ ಗೊತ್ತಿಲ್ಲ. ಹಾ ಈಗ ನೆನಪಾತ. ಗೋವಾ ಅಂದ್ಕೂಡೇನ ನಮ್ಮ ಅವ್ವ ಹೇಳ್ತಿದ್ವಿ ಅಲ್ಲಿ ಭಾಳ ದೊಡ್ಡ ಗುಡಿಗಳ ಬಂತ. ಈಗ ಭಾಳ ಚಲೋ ಆತ, ಅವನ್ನು ಕರ್ಕೊಂಡು ಹೋಗೋಣ ಅಂತ. ಹಲೋ ಹಲೋ ಅಮ್ಮ, ನಮಸ್ಕಾರ. ಅಡಿಗೆಂಗ
ತಡಿ ಕೊಡ್ತೀನಿ. ಅವ್ವ 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 ಮ್ಯೂಟ್ ಇಲ್ಲ, ಮಾತಾಡ್ರಿ. ಹೈಕಮಾಂಡ್ ಫೋನ್. ನಮಸ್ಕಾರ ಎದ್ದವ್ರ, ಆರಾಮಿದ್ದೀರಿ? ಇಲ್ಲಿಂದ ನಾನು ನಮಸ್ಕಾರ ಮಾಡ್ತೇನೆ. ಕೊಡ್ತೇನೆ. ಹಲೋ ಬಾ. ಹಾಂ, ನಾನಾ ಆರಾಮಿದ್ದೀನಿ. ಮುಂಜಾನೆ ಎದ್ದು ಜಲ್ದಿ, ಇವತ್ತು ದ್ವಾದಶಿ ಬೇರೆ ಇಲ್ಲ, ಜಲ್ದಿ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸಿದೆ. ತುಳಸಿ ಪೂಜೆ ಎಲ್ಲ ಮಾಡೀನಿ. ಏನಿಂದಿ ಅಳಿಯಂದ್ರ? ಅಯ್ಯ, ಸ್ನಾನದವ್ರು ಉಳಿತು, ಮಾರಿ ಸತ ತಕ್ಕೊಂಡಿಲ್ಲ, ಹಂಗ ಹಾಳು ಮಾರಿ ಮಾಡ್ಕೊಂಡು ಕೂತಾರ. ಹೋಗ್ಲಿ ಬಿಡು. ನಾ ಈಗ ಎದಕ್ಕೆ ಫೋನ್ ಹಚ್ಚಿದ್ದೆ ಅಂದ್ರೆ, ಅವ್ವ ನಾವು ಮುಂದಿನ ವಾರ ಗೋವಾ ಕೊಡ್ತೀವಿ, ನೀನು ಬರಕಂತೀವಿ. ಆಯ್ತು. ಏನಂದಿ? ನನ್ನ ಲಗ್ನದ ಸಲುವಾಗಿ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊಡ್ಕೊಂಡು ಈಗ ಭಾಳ ಚಲೋ ಆಯ್ತು ತಗೋ. ಅವ ನೀನು ಬರಕಂತೀವಿ. ಅವ್ವ ಭಾಳ ಖುಷಿಯಾಗಳ. ಆಕಿನ ನಮ್ಮ ಜೊತೆ ಗೋವಾಕ್ ಬರ್ತಾಳಂತ. ಅದು ಉಳ್ಳಾಡು ಜಾಗ, ದೀಡ್ ನಮಸ್ಕಾರ ಹಾಕೋದಲ್ಲ. ಯಾಕಂತಿದ್ವಿ? ಹಾದಿಗೆ ಹೋಗು ಮಾರಿನ ಹಾಕ ನನ್ನ ಪದರಾಗ ಅಂದಂಗ ಆತ. ಅಲ್ಲ, ನೀವಂತೂ ತಿರುಪತಿಗರ ಮಂತ್ರಾಲಯಕರ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಲಿಲ್ಲ, ಗೋವಾಕರ ಕರ್ಕೊಂಡು ಹೋಗ್ಲಿ ಬರ್ತೀವಿ. ಅವ್ವ ಬರ್ತೀನಿ ಅಂದಾಳ ನಮ್ಮ ಜೊತೆ. ಮತ್ತು ಅದ ಹೇಳಿದ್ನಿಲ್ಲ, ಫೋನ್ ಮಾಡಿದ್ದೆ ಆಗಳೆ, ಗೋವಾದ ಮಹಾಲಕ್ಷ್ಮಿಗೆ ದೀಡ್ ನಮಸ್ಕಾರ ಹಾಕ್ಬೇಕಂತ ಬೇಡ್ಕೊಂಡಿದ್ಲು ಖರೆ. ಆದ್ರೆ ಅದು ಅವ್ವ ಹಾಕೋದಲ್ಲಂತ, ಅಳಿಯಂದ್ರ ಹಾಕ್ಬೇಕಂತ. ಒಳ್ಳೊಳ್ಳೆ ದೇವ್ರ ಉಳ್ಳುಳ್ಳೆ ಆಡಿ ಬೀಳ್ಬೇಕಾದ್ರ ಕಳ್ಳಿಯಾಗಿದ್ದ ಒಂದು ದೇವಿ ಕಾಯಿ ಬೇಡ್ತಿತ್ತಂತ. ಹಿಂಗ ಬಿಟ್ರ ಅವ್ವ ಮಗಳು ಕೂಡಿ ನನ್ನ ಗೋವಾ ಪ್ಲಾನ್ ಚೌಕಟ್ಟು ಮಾಡೋದು ಗ್ಯಾರಂಟಿ. ಇದಕ್ಕೆ ಏನಾರ ಮಾಡ್ಬೇಕು. ಇದಕ್ಕೆ ಒಂದು ಸಾಫ್ಟ್ ಐಡಿಯಾ ಹುಡುಕ. ಏನ ಪೂರ್ಣಿ ಬಾಯ್, ನಿನಗೆ ಗೋವಾಕ್ ಹೋಗ್ಬೇಕಿಲ್ಲ? ಹೊಟ್ಟೆ ಬಿಟ್ಟಿವಲ್ಲ, ಹೊಂಟಿವಲ್ಲ, ಹೋಗ್ಬೇಕಿಲ್ಲೋ? ಹೌದು. ನಾ ಗೋವಾನಾಗ ಬಂದು ದೀಡ್ ನಮಸ್ಕಾರ ಹಾಕ್ಬೇಕಿಲ್ಲೋ? ಮತ್ತೆ ಅದಕ್ಕ ಹೋಗೋಣ ಅಂತ ಹೇಳಿಕತ್ತಿದ್ದ. ಇವು ಎರಡೂ ನೋಡ್ಲಿಕ್ಕೆ ನಿಮ್ಮ ಅವು ಬರ್ಬೇಕಿಲ್ಲ? ಮದ್ವಿಗೆ ಎಲ್ಲ ಮಾಡೋಣಂತ. ಈಗ ಬೇಡ ನೋಡ, ಗೋವಾಕ್ ಹೋಗುದಂದ್ರ ಅಥವಾ ಎಲ್ಲೇ ಹೋಗುದಂದ್ರ ಫ್ಯಾಮಿಲಿ ಜೋಡಿ ಹೋದ್ರ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ನಿಂದ ಭಾಷೆನಾಗ ಹೇಳ್ಬೇಕಂದ್ರ ಪಂಚಾಂಗ ನೋಡಿ ತಿಥಿ ನೋಡಿ ಹೋಗ್ಬೇಕಾಗ್ತದೆ. ಈಗ ಅದು ಸರಿ ಇಲ್ಲ, ಬ್ಯಾಡ. ಏನ್ರಿ ನಿಮ್ದು ಮದುವೆಯಾಗಿ 1.5 ವರ್ಷ ಆಯ್ತು, ಹಿಂಗೆ ಮಾಡ್ತಿರಲ್ರಿ? ಒಂದು ಯಾತ್ರೆ ಇಲ್ಲ, ತೀರ್ಥ ಇಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಎಷ್ಟೊಂದು ಹರಕೆ ತೀರ್ಥವು ಹಂಗೆ ಬಾಕಿ ಉಳ್ದಾವ. ನಾ ಏನ್ ಕೇಳಿದೆ ಅಂತ, ಮುಂದಿನ ಮನೆ ಪದ್ದಮ್ಮನ ಸೊಸೆಗತ್ತೆ ಸೀರೆ ಕೊಡ್ಸಂದು, ಹಿಂದಿನ ಮನೆ ಸೀತಾಮನ್ ಗತ್ತೆ ಒಡವೆ ವಸ್ತ್ರ ಕೊಡ್ಸಂದು, ಯಾತ್ರ ತೀರ್ಥ ಮಾಡ್ಬರೋನು ಕರ್ಕೊಂಡು ಹೋಗ್ರಿ ಅಂತೀನಿ. ಯಾವಾಗ್ಲೂ ನಿಮ್ ಮಜದಾಗ ಇರ್ತೀರಲ್ರಿ, ಹೋಗ್ರಿ. ನಾ ಏನಿಲ್ಲ ಫಾಲ್ತು ಕುಂತಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ನಾನು. ಮುಂಜಾನೆ 8 ಗಂಟೆಯಿಂದ 12 ತಾಸು ಕುರ್ಚಿ ಮೇಲೆ ಕುಂಡಿ ಊರಿ ಕೂತ್ ಕೆಲಸ ಮಾಡ್ತಿರ್ತೀವಿ. ವಾರಕ್ಕೆ ಒಂದು ಸಲ ಚೇಂಜ್ ಬೇಡ, ಒಂದು ಜನ್ಮಕ್ಕೆ ಸಂತೋಷ ಬೇಡ, ಸುಖ ಬೇಡ, ಇದೇ ಟ್ಯೂಟೂನಾಗ ಇರ್ಲಿ. ನಾ ಎಲ್ಲರ ಹೊಂಟೀನಿ ಅಂದ್ರ ಶರಗ ಟೊಂಕನಾಗ ಸಿಗಿಸ್ಕೊಂಡು ನಾನು ಬರ್ತೇನ್ರಿ. ನೋಡ್ ನಮ್ಮ ಫ್ರೆಂಡ್ಸ್ ಮನೆಯವ್ರು ಮಸ್ತ್ ಮಾಡರ್ನ್ ಇರ್ತಾರ, ನೀನು ಇದ್ದಿ. ಏನಿನ ಆಕಾರ, ಏನಿನ ಅವತಾರ, ಮಾರಿ ನೋಡ್ಕೋ ಹಳಿ ಮುದುಕೆಗೆ. ಏನು ನಾನು ಮುದುಕಿದ? ಮತ್ತ ಹೇಳ್ತಿದ್ರಿ ಮದುವೆಯಾಗುವಾಗ ಬಹಳ ಚಂದ ಕಾಣಿಸ್ತಿ ಅಂತ ಎಲ್ಲ ಡೈಲಾಗ್ ಹೊಡಿತಿದ್ರಿ. ಈಗ ನಾನು ಮುದುಕಿ ಕತೆ ಕಾಣಿಸ್ಲಿಕತ್ತೀನ? ಏನ್ರಿ ನೀವು? ಇದು ಬ್ಯಾರೆ ಎಲ್ಲೋ ಹೊಂಟದ. ಪೂರ್ಣೆ, ಹಳಿ ತೆಗೆದು ಹಿತ್ಲಾಗತ್ರಂತ ರಂದಿ ರಸಕಸಿ ರಾತ ಅಂತ ಮಾಡ್ಲಿಕ್ಕೆ ಹೋಗ್ಬೇಡ. ನೋಡಿ ನೋಡಿ, ನೀನು ತಿಳಿದಾಕಿದ್ದಿ, ನನ್ನಂಗಲ್ಲ, ದೇವರು ತಿಂಡ್ರು ಮಾಡಾಕಿದ್ದಿ. ಸ್ವಲ್ಪ ಗಂಡನ ಭಾವನೆಗಳನ್ನು ಅರ್ಥ ಮಾಡ್ಕೋ. ನಾವು ಒಬ್ಬ ಹೋಗಿ ತಿಳ್ಕೊ. ಮತ್ತ ನೀವಂತೂ ಏನೋ
ಮಾಡಂಗಿಲ್ಲ ಬಿಡಂಗಿಲ್ಲ. ನೋಡಿಲ್ಲ ನಿಮ್ಮ ದೇವ್ರ ಕರೀಲಿಕತ್ತಾನ, ನಿಂತ ಬಿಟ್ಟಾನ, ಹೊರ ಕೊಡ್ತಾನ. ನಡಿ ನಡಿ. ಅಲ್ಲ ನೀನು ಕೇಳಿದ್ರೆ ಎದಕ್ಕೆ ಉಪಯೋಗ ಆಗ್ಲಿಕತ್ತದ? ಅಲ್ಲೇ ನನ್ನ ದೇವ್ರಿಗೆ ಕೇಳ್ಕೊತೀನಿ. ಈ ಹೆಣ್ಮಗಳನ್ನ ಕಟ್ಕೊಂಡಾನಿಂದ ಇದ ಹಣೆ ಬರಾಗ್ಯದ್ರಿ. ಮುಂಜಾನೆ ಎದ್ದು ಕೂಡಲೇ ಪ್ರದಕ್ಷಿಣೆ ಹಾಕ್ರಿ, ಮಂತ್ರಾಕ್ಷತೆ ತಗೋರಿ, ತೀರ್ಥ ತಗೋರಿ, ಮಂಗಳಾರತಿ ತಗೋರಿ. ಯಾರೋ ಪತ್ರಕರ್ತರು ನನಗೆ ಪ್ರಶ್ನೆ ಕೇಳಿದ್ರು, ನಿನ್ನ ಜೀವನದಲ್ಲಿ ಸಾಧನೆ ಏನು ಅಂತ. ನಾ ಹೇಳಿದ್ದೆ 2 ಸಾಧನೆ ರೀ. ಒಂದು, ಮಠದಾಗ ಆರಾತಿ ಇದ್ದಾಗ ಉದ್ದನ ಸೀರೆ ಒಗೆದು ಊಟಕ್ಕೆ ಪಾಳಿ ಹಿಡಿಯೋದು. 2ನೇದು, ಗ್ಯಾರಂಟಿ ಬಸ್ನಾಗ ಚೀಲ ಒಗೆದು ಕಿಟಕಿಲೆ ಹತ್ತಿ ಸೀಟ್ ಹಿಡಿಯೋದು. ಇವು 2 ಬಿಟ್ರೆ ಏನೂ ಇಲ್ಲ ನೋಡ್ರಿ. ಈಗಿನ ಕಟ್ಕೊಂಡಾನಿಂದ ನಾ ಕೇಳಿದೆ, ಅಲ್ಲ ಪೂರ್ಣಿ ಮದುವೆ ಆಗ್ಯದ, ರೋಮ್ಯಾನ್ಸ್ ಪಿಕ್ಚರ್ಗೆ ಹೋಗೋಣ ಬಾರ ಅಂತಂದ್ರೆ, ಇಲ್ರಿ ಸತಿ ಸಕ್ಕುಬಾಯಿ ಇದ್ರೆ ಅಷ್ಟ ಬರ್ತೀನಿ ಅಂತ. ಏನು ಮಾಡ್ರಿ ಈಗಿನ ಕಟ್ಕೊಂಡ? ಏನಾರ ಮಾಡ್ಬೇಕು. ಇವತ್ತು ದ್ವಾದಶಿ ಬೇರೆ ರೀ, ಇನ್ನೂ ಊಟಕ್ಕೆ ಹಾಕಿಲ್ರಿ. ದೇವ್ರಿಗೆ ಹಾಕಿದ ಮೇಲೆ ನನಗೆ ಹಾಕಾಕಿ ಗಂಡನ ಬಗ್ಗೆ ತರಕಾರಿ ಇಲ್ಲ, ಏನೂ ಇಲ್ಲ. ಇದು ಮಾತ್ರ ಚಿಂತಾಜನಕ ವಿಷಯ. ಇದಕ್ಕೇನಾರ ಮಾಡ್ಬೇಕು. ಮಾಡೋಕ್ಕಿಂತ ಮೊದಲು ಹೊಟ್ಟೆ ಚೂರುಗುಟ್ಲಿಕ್ಕೆ ಪೇಲ ಪೇಟೋಬಾ ನಂತರ ಬಿಠೋಬಾ ನಾಷ್ಟ ಮಾಡ್ಕೊಂಡ್ ಬಂದು ಇದಕ್ಕೆ ಒಂದು ಪರಿಹಾರ ಕಂಡು